ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಏಷ್ಯಾದಲ್ಲಿ ಮಹಾಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಸತತ 24 ದಿನಗಳ ಭೀಕರ ಸಂಘರ್ಷದ ಬಳಿಕ ಇದೀಗ ಶಾಂತಿಯ ಮುನ್ಸೂಚನೆ ಸಿಕ್ಕಿದೆ. ಇರಾನ್ ಪವರ್ ಪ್ಲಾಂಟ್ಗಳ ಮೇಲೆ ಅಮೆರಿಕ ನಡೆಸಬೇಕಿದ್ದ ದಾಳಿಯನ್ನ ಅಧ್ಯಕ್ಷ ಟ್ರಂಪ್ ದಿಢೀರಾಗಿ 5 ದಿನಗಳ ಕಾಲ ಮುಂದೂಡಿದ್ದಾರೆ. ಅತ್ತ ಟ್ರಂಪ್ ಸಂಧಾನ ಯಶಸ್ವಿ ಎನ್ನುತ್ತಿದ್ರೆ ಇತ್ತ ಇರಾನ್ ಮಾತ್ರ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಉಲ್ಟಾ ಹೊಡಿತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ 5 ದಿನಗಳ ಬ್ರೇಕ್. ಟ್ರಂಪ್ ಸಂಧಾನಕ್ಕೆ ಮಣಿಯುತ್ತಾ ಇರಾನ್. ಮಧ್ಯಪ್ರಾಚ್ಯದಲ್ಲಿ 24 ದಿನಗಳ ಸಂಘರ್ಷದ ನಂತರ ಶಾಂತಿಯ ಮುನ್ಸೂಚನೆ ಸಿಕ್ಕಿದ್ದು, ಅಮೆರಿಕ ಮತ್ತು ಇರಾನ್ ನಡುವೆ ಸಕಾರಾತ್ಮಕ ಮಾತುಕತೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇರಾನ್ನ ವಿದ್ಯುತ್ ಹಾಗೂ ಇಂಧನ ಮೂಲಸೌಕರ್ಯಗಳ ಮೇಲಿನ ಮಿಲಿಟರಿ ದಾಳಿಯನ್ನ ಅಧ್ಯಕ್ಷ ಟ್ರಂಪ್ 5 ದಿನಗಳ ಕಾಲ ಮುಂದೂಡಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರೆಯಲು ನೀಡಿದ್ದ 48 ಗಂಟೆಗಳ ಗಡುವು ಮುಗಿಯುವ ಮುನ್ನವೇ ಟ್ರಂಪ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ದಿಢೀರ್ ಮುಂದೂಡಿಕೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಮಂತ್ರ. ಟ್ರಂಪ್ ಇರಾನ್ ಮೇಲಿನ ದಾಳಿಯನ್ನ 5 ದಿನ ಮುಂದೂಡಿರೋದಾಗಿ ಘೋಷಿಸಿದ್ರು. ಇರಾನ್ ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ. ಅಮೆರಿಕದೊಂದಿಗೆ ಯಾವುದೇ ಅಧಿಕೃತ ಮಾತುಕತೆಗಳು ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿರುವ ಇರಾನ್, ಟ್ರಂಪ್ ಅವರ ಈ ಘೋಷಣೆಯು ಕೇವಲ ಸಮಯಾವಕಾಶ ಪಡೆಯುವ ತಂತ್ರ ಅಂತ ಟೀಕಿಸಿದೆ. ಇರಾನ್ನ ಎಚ್ಚರಿಕೆಗೆ ಹೆದರಿ ಅಮೆರಿಕ ಹಿಂದೆ ಸರಿದಿದೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿದೆ. ಟ್ರಂಪ್ ತಾತ್ಕಾಲಿಕ ಕದನ ವಿರಾಮಕ್ಕೆ ಇರಾನ್ ವ್ಯಂಗ್ಯ. ಅಮೆರಿಕದ ಎಚ್ಚರಿಕೆಗೆ ತಿರುಗೇಟು ನೀಡಿರುವ ಇರಾನ್, ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ಹಡಗುಗಳಿಗೆ ಬರೋಬ್ಬರಿ $2 ಮಿಲಿಯನ್ ಟೋಲ್ ಶುಲ್ಕ ವಿಧಿಸಿದೆ. ಈ ಕುರಿತು ಇರಾನ್ ಸಂಸತ್ತಿನ ಭದ್ರತಾ ಸಮಿತಿ ಸದಸ್ಯ ಅಲ್ಲಾವುದ್ದೀನ್ ಬೋರುಜೆರಡಿ ಮಾಹಿತಿ ನೀಡಿದ್ದು, ಯುದ್ಧದ ವೆಚ್ಚ ಸರಿದೂಗಿಸಲು ಮತ್ತು ಇರಾನ್ನ ಸಾರ್ವಭೌಮತೆ ಎತ್ತಿ ಹಿಡಿಯಲು ಈ ಕಠಿಣ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಇರಾನ್ ವಿರುದ್ಧದ ದಾಳಿಯನ್ನ ತಾತ್ಕಾಲಿಕವಾಗಿ ಮುಂದೂಡಿ ಕದನ ವಿರಾಮ ಘೋಷಿಸಿದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಕುಸಿದಿದೆ. ಟ್ರಂಪ್ ಮತ್ತು ಇರಾನ್ ನಡುವಿನ ಸಕಾರಾತ್ಮಕ ಮಾತುಕತೆಯ ಸುದ್ದಿಯಿಂದಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯಲ್ಲಿ ಆರಂಭದಲ್ಲಿ 11% ಇಳಿಕೆ ಕಂಡು ಬಂದಿದ್ದು, ನಂತರದ ವಹಿವಾಟಿನಲ್ಲಿ 7.73% ಇಳಿಕೆಯಾಗಿದೆ. ಅಬುದಾಬಿಯ ಅಲ್ ಶವಾಮೇಕ್ ಪ್ರದೇಶದಲ್ಲಿ ಯುಎಇ ವಾಯು ರಕ್ಷಣಾ ವ್ಯವಸ್ಥೆಯು ಹೊಡೆದುರುಳಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಅವಶೇಷಗಳು ಬಿದ್ದ ಪರಿಣಾಮ ಓರ್ವ ಭಾರತೀಯ ಪ್ರಜೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಘಟನೆಯಲ್ಲಿ ಭಾರತ ಸೇರಿದಂತೆ ವಿವಿಧ ದೇಶಗಳ ಒಟ್ಟು 161 ಮಂದಿ ಗಾಯಗೊಂಡಿದ್ದಾರೆ. ಒಟ್ಟಿನಲ್ಲಿ ಪಶ್ಚಿಮ ಏಷ್ಯಾದ ಈ ಸಂಘರ್ಷ ಸದ್ಯಕ್ಕೆ ರಾಜತಾಂತ್ರಿಕ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. 24 ದಿನಗಳ ಭೀಕರ ಯುದ್ಧದ ನಂತರ ಸಿಕ್ಕಿರುವ ಈ 5 ದಿನಗಳ ಅವಧಿ ನಿಜವಾದ ಶಾಂತಿಗೆ ದಾರಿಯಾಗುತ್ತಾ ಅಥವಾ ಮತ್ತೊಂದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಮುನ್ನುಡಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.